ಹೆಲೋ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಜೆ ಟೈಮಲ್ಲಿ ಆಲೂ ಬೋಂಡ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಅದು ಸಂತೆಯಲ್ಲಿ ಮಾರ್ತಿರೋದರಿಂದ ಅದೆಲ್ಲ ಧೂಳು ಮಣ್ಣೆಲ್ಲ ಬಿದ್ದಿರುತ್ತೆ. ಅದಕ್ಕಾಗಿ ಕ್ಲೀನಾಗಿ ತೊಳ್ಕೊಂಡು ಈ ಥರ ಚಿಪ್ಸ್ ಸೈಜು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಆಲೂಗಡ್ಡೆ ತೊಳೆದು ಚಿಪ್ಸ್ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಮತ್ತೆ ನೀರಲ್ಲಿ ವಾಶ್ ಮಾಡೋದ್ರಿಂದ ಪಕೋಡ ಸ್ಮೂತಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಈ ಥರ ಕ್ಲೀನಾಗಿ ತೊಳೆದಿಟ್ಕೊಂಡು ಒಂದು ಪ್ಲೇಟಲ್ಲಿ ಸೈಡಿಗೆ ಇಟ್ಕೊಳ್ಳಿ. ಸಂಜೆ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ಹುಡುಗರು ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಹೊರಗಡೆ ತಿಂದರೆ ಎಣ್ಣೆ ಪದಾರ್ಥಗಳದ್ದು ಚೆನ್ನಾಗಿರಲ್ಲ. ಅದಕ್ಕಾಗಿ ಮನೆಯಲ್ಲೇ ಟ್ರೈ ಮಾಡಿರಿ ಅಂತ ನಾನು ನಿಮಗೆ ಆಲೂಗಡ್ಡೆ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಆಲೂಗಡ್ಡೆ ಬೋಂಡಾಗೆ ಏನೇನು ಬೇಕು ಅಂತ ಹೇಳ್ತೀನಿ. ಒಂದು ಚಿಟಿಕೆ ಸೋಡಾ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಒಳ್ಳೆಣ್ಣೆ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅರಿಶಿನ. ಇಲ್ಲಿ ನೋಡಿ ಇನ್ನೊಂದು ಸತಿ ತೋರಿಸ್ತೀನಿ. ಒಂದು ಅರ್ಧ ಬೌಲಷ್ಟು ಹಿಟ್ಟು ತಗೊಂಡಿದ್ದೀನಿ. 3 ಆಲೂಗಡ್ಡೆಗೆ ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಇನ್ನೊಂದು ಸತಿ ತೋರಿಸ್ತೀನಿ. ಕೊತ್ತಂಬರಿ, ಜೀರಿಗೆ, ಸೋಡಾ ಪುಡಿ, ಉಪ್ಪು, ಅರಿಶಿನ, ಒಳ್ಳೆಣ್ಣೆ. ನೋಡಿ, ಅರ್ಧ ಬೌಲಷ್ಟು ಕಡಲೆ ಹಿಟ್ಟು. ಅಕ್ಕಿ ಹಿಟ್ಟು ಬೇಕಾದರೆ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದು ಹಾಕ್ಕೊಂಡೆ ಗರಿಯಾಗಿ ಇನ್ನೂ ಗಟ್ಟಿ ಥರ ಬರುತ್ತೆ, ಟೇಸ್ಟಿ ಥರ ಬರುತ್ತೆ. ನಾನು ಅದು ಮನೇಲಿ ಇರಲಿಲ್ಲ, ಅದಕ್ಕಾಗಿ ಸ್ಕಿಪ್ ಮಾಡಿದ್ದೀನಿ. ಇವಾಗ ನೋಡಿ, ರೆಡಿ ಮಾಡೋದು ಹಿಟ್ಟು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಅರ್ಧ ಬೌಲಷ್ಟು ಹಿಟ್ಟು ತಗೊಂಡಿದ್ನಲ್ಲ, ಇವಾಗ ಅದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಒಳ್ಳೆಣ್ಣೆ ಹಾಕಿದರೆ ಮೃದುವಾಗಿ ಬರುತ್ತೆ ಪಕೋಡ. ಹೊರಗೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೆ. ಹೊರಗಡೆ ಎಣ್ಣೆ ಚೆನ್ನಾಗಿರಲ್ಲ, ಅದೇ ಹಗಲೆಲ್ಲ ಕರಿತಿರ್ತಾರೆ, ಚೆನ್ನಾಗಿರಲ್ಲ ಎಣ್ಣೆ ಪಕೋಡ. ಅದಕ್ಕೆ ಮನೆಯಲ್ಲೇ ಒಂದ್ಸರಿ ಟ್ರೈ ಮಾಡ್ಕೊಂಡು ನೋಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ತಿಳಿಸಿ. ಇವಾಗ ಕೊತ್ತಂಬರಿ ಹಾಕಿ, ಅರಿಶಿನ ಪುಡಿ ಹಾಕಿ, ಉಪ್ಪು ಹಾಕಿ, ಜೀರಿಗೆ ಹಾಕಿ, ಸೋಡಾ ಪುಡಿ ಹಾಕಿದ್ದೀನಿ. ಇವಾಗ ಇದು ಹೇಗೆ ಕಲಸೋದಂತ ಕ್ಲೀನಾಗಿ ನೋಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ಎಲ್ಲ ವಿಡಿಯೋ ನೋಡಿ. ಪಕೋಡ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಅರ್ಧ ವಿಡಿಯೋ ನೋಡಿದ್ರೆ ಎಲ್ಲ ಕ್ಲಿಯರಾಗಿ ಗೊತ್ತಾಗಲ್ಲ. ನೋಡಿ, ಈ ಥರ ಮನೆಯಲ್ಲೇ ಒಂದ್ಸರಿ ಹುಡುಗರಿಗಾಗಿ ಸಂಜೆ ಟೈಮಲ್ಲಿ ಮಾಡಿಕೊಡಿ. ಹುಡುಗರು ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ, ಸೋಡಾ ಪುಡಿ ಹಾಕಿದ್ನಲ್ಲ, ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೀರು ಮಿಕ್ಸ್ ಮಾಡ್ತೀನಿ. ನೋಡಿ, ಸ್ವಲ್ಪ ಹಾಕ್ಕೊಂಡು ನೀರು ಮಿಲಾಯಿಸ್ಕೊಳ್ಳಿ. ಎಲ್ಲ ನೀರು ಒಂದೇ ಸರಿ ಹಾಕಬೇಡಿ. ಹಾಕಿದರೆ ಥರ ಪಾಯಸ ಥರ ಆಗಿಬಿಡುತ್ತೆ. ಪಕೋಡಕ್ಕೆ ಆಲೂಗಡ್ಡೆಗೆ ಇದು ಹಿಟ್ಟು ತಗಲ್ಕೊಳಲ್ಲ ಹಿಟ್ಟು. ಅದಕ್ಕಾಗಿ ನೋಡಿ, ನಾನು ಇಲ್ಲಿ ಕ್ಲೀನಾಗಿ ಮೃದುವಾಗಿ ಹಿಟ್ಟು ಕಲಿಸ್ತಾ ಇದ್ದೀನಿ. ನೋಡಿ, ಪೂರ್ತಿ ವಿಡಿಯೋ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ಒಂದು ಸ್ವಲ್ಪ ತಿಳಿಸಿ. ನೋಡಿ, ಇವಾಗ ಎಣ್ಣೆಯಲ್ಲಿ ಹಾಕಿ ಕರಿಯೋದು ಪಕೋಡ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಸ್ಟವ್ ಆನ್ ಮಾಡಿ, ಬಾಣಲಿ ಇಕ್ಕಿ ಎಣ್ಣೆ ಹಾಕ್ತಿದ್ದೀನಿ. ಗೋಲ್ಡ್ ವಿನ್ನರ್, ಪಾಮ್ ಆಯಿಲ್ ಯೂಸ್ ಮಾಡಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಗೋಲ್ಡ್ ವಿನ್ನರ್ ಯೂಸ್ ಮಾಡಿ. ಇಲ್ಲಿ ನೋಡಿ, ಬಾಣಲಿ ಇಕ್ಕಿ ಸ್ಟವ್ ಆನ್ ಮಾಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದೊಂದೇ ಪಕೋಡ ಎಣ್ಣೆಯಲ್ಲಿ ಹಾಕ್ತಿರೋದೆ, ತಿಂತಾ ಇರೋದೆ, ಟೇಸ್ಟ್ ನೋಡ್ತಾ ಇರೋದೆ. ನನ್ನ ಮಕ್ಕಳು ಕಾಯ್ತಾ ಇದ್ದಾರೆ ಬೇಗ ತಿನ್ನೋಕ್ಕೆ. ಸಂಜೆಯ ಟೈಮಲ್ಲಿ ಪಕೋಡ ಮಾಡೋದು, ತಿನ್ನೋದು ಚೌಚೌ ಜೊತೆಗೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಕರಿತಾ ಇದ್ದೀನಿ, ರೆಡಿ ಆಗ್ತಿದೆ. ಪ್ಲೇಟ್ನಾಗ ತಕ್ಕೊಂಡೆ. ಇವಾಗ ತಿನ್ನೋದೇ ಪಕೋಡ.
ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ನನಗೆ ತಿಳಿಸಿ. ನನಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲವ್ ಯು ಆಲ್. ಬಾಯ್ ಬಾಯ್.